పేరు వరలక్ష్మి. మేము పోలీస్ క్వార్టర్స్ నుంచి వచ్చాము. ఇదే ఊరు బళ్ళారిలో. మాకు గ్రామ దేవతగా ఈమె దుర్గమ్మ, కనకదుర్గమ్మ మాకి వెన్నంటే ఎప్పుడు ఉన్నారు. మాకి ఇక్కడ ఉన్న మహిమలు ఎక్కడెక్కడా లేవండి. మేము రియల్గా చూస్తున్నాము. ఆమె అనుగ్రహం లేనిదే మేము ఏమీ చేయలేమన్నట్లు ఉంటుంది ఈమె యొక్క మహిమ. మాకి చాలా పవిత్రంగా ఉంది. చాలా ఆమె దర్శనం ఈరోజు మాకు దొరకడం పెద్ద అదృష్టంగా భావిస్తున్నాము. ఈరోజు నేను వచ్చి ఇప్పటికి 20 సంవత్సరాలైనా సిడిబండలో రష్ ఎక్కువ ఉంటారని ఎప్పుడు దర్శనంకి రాలేకపోయాను. బట్ ఈ సంవత్సరం నేను ఆమె దర్శనం నాకు దొరకడం వల్ల చాలా అదృష్టంగా భావిస్తున్నాను. అందరికీ బళ్ళారి గ్రామదేవతగా ఆమె నిలిచి మమ్మల్ని అందరినీ కాపాడుతూ ఉంది. మా డిపార్ట్మెంట్ అందరూ పోలీస్ డిపార్ట్మెంట్ వాళ్ళు మేమందరము అందరూ బాగా ఖుషిగా అందరూ బాగా డ్యూటీలు చేస్తూ అందరూ బాగున్నారు. ಅದೇವಿಧಂಗ ಮಮ್ಮಲ್ನಿ ಎప్పుడు ಚಳ್ಳಾಗಿ ಕಾಪಾಡಾలని ಕೋರ್ಕೊಂటున్నాను. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಾರ್ವತಿ ಕೆ. ಸೊ ಇವತ್ತು ಬಳ್ಳಾರಿ ಗ್ರಾಮದೇವತೆಯ ಸಿಡಿಬಂಡಿ ಹಬ್ಬ ಇರೋದ್ರಿಂದ ನಾವು ಈ ಗುಡಿಗೆ ಬಂದಿದ್ದೇವೆ. ನಾನು ಇಲ್ಲಿಗೆ ಬರ್ತಾ ಇರೋದು ಮೊದಲನೇ ಬಾರಿ. ಈ ಊರಲ್ಲಿ ನಾನು 4 ಇಯರ್ಸಿಂದ ಇರ್ತಾ ಇದ್ದೀನಿ. ಬಟ್ ಇದೇ ಪ್ರಥಮ ಬಾರಿ ಬರ್ತಾ ಇರೋದು. ನನ್ನ ಅನುಭವ ತುಂಬ ಆನಂದವಾಗಿದೆ. ಇಲ್ಲಿಗೆ ಬಂದಿರೋದು ನಂಗೆ ತುಂಬ ಸಂತೋಷ ಕೂಡ ಕೊಟ್ಟಿದೆ. ಸೊ ಈ ಒಂದು ಹಬ್ಬವನ್ನು ಆಚರಿಸೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ. ಇಷ್ಟು ನನ್ನ ಅನುಭವ. ಧನ್ಯವಾದಗಳು. ಕವಿತಾ ಅಂತೇಳಿ ನಾನು 2 ವರ್ಷ 2001ನಲ್ಲಿ ನಾನು ಸೇವೆ ಮಾಡ್ತಾಯಿದ್ದೀನಿ ಇದು ದುರ್ಗಮ್ಮ ಗುಡಿನಲ್ಲಿ. ಆವಾಗಿಂದ ನಮಗೆ ಒಳ್ಳೇದಾಗೈತೆ. ನಮಗೇನು ಬೇಕು ಎಲ್ಲ ಕೊಟ್ಟಿದ್ದಾಳೆ ದುರ್ಗಮ್ಮ. ಆಮೇಲೆ ನನ್ನಿಂದ ನಾ ಎಲ್ಲ ಬೇರೆಯವ್ರಿಗೂ ಸೇವೆ ಮಾಡೋಕೆ ಹೇಳಿದ್ದೀನಿ. ಅವರು ಬಂದು ಅವ್ರಿಗೇನು ಬೇಕು ಅದು ಎಲ್ಲ ಕೊಟ್ಟಿದ್ದಾಳೆ ದುರ್ಗಮ್ಮ. ಇದುವರೆಗೂ ನಾವು ವಾರ ಇಲ್ಲಿ ಅನ್ನದಾಸೋಹ ನಡೀತೈತೆ. ಅದು ಸೇವೆ ಮಾಡೋಕ್ಕೆ ಬರ್ತೀವಿ. ಆಮೇಲೆ ಇವತ್ತು ಬೆಳಗ್ಗೆ 3 ಗಂಟೆಯಿಂದ ಬಂದು ಇಲ್ಲಿ ದುರ್ಗಮ್ಮ ಗುಡಿನಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗೈತೆ. ನಮಗೆ ಒಳ್ಳೇದಾಗಲ್ದನ ಎಲ್ಲರಿಗೂ ನಾನು ಹೇಳಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗೈತೆ. ಇನ್ನೂ ನಾವು ಮಾಡಬೇಕು. ಎಲ್ಲರೂ ನನಗೆ ಸೇವೆ ಬೇಕಂತಿದ್ದಾರೆ. ಆದರೆ ಅವಕಾಶ ಸ್ವಲ್ಪ ಕಡಿಮೆ ಇರೋದಕ್ಕೇ ಯಾರಿಗೂ ಸಿಕ್ಕಿಲ್ಲ ಅವಕಾಶ. ಎಲ್ಲರೂ ಇವಳು ಮಾಡಕತ್ತೆ 50 ಜನ ಆಗಿದ್ದಾರೆ. ಹಾಂ, 50 ಜನ ಮೇಲೆ ಇದ್ದೇವೆ ನಾವು ಸೇವಾದಾರು. ಇವ್ರು 15 ವರ್ಷ ಆಯ್ತು ಮಾಡ್ಲಿಕ್ಕತ್ತಿ. ಆಮೇಲೆ ಈ ಸಿಡಿ ಬಂತಂದರೆ ನಮಗೊಂದು ಹಬ್ಬ ಬಂದಂಗೆ. ಈಗ ನಾವು ಮನೆಯಲ್ಲಿ ಏನು ಹಬ್ಬ ನಡೆಸ್ಕೊತೀವಿ ಅದೇ ಥರನಾಗೆ ನಾವು ಈ ದುರ್ಗಮ್ಮಂದು ಸಿಡಿ ಬಂಡಿ ಮಾಡುವಾಗ ಅಷ್ಟು ಖುಷಿಯಿಂದ ನಾವು ಇಲ್ಲಿ ಹಬ್ಬ ಮಾಡ್ದಂಗೆ ಮಾಡ್ತೀವಿ. ಸಾಯಂಕಾಲ ಬರ್ತೀವಿ, ಮತ್ತೆ ಒಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಸಿಡಿ ಬಂಡಿ ನೋಡ್ಲಿಕ್ಕೆ ಬರ್ತೀವಿ. ನಮಸ್ತೆ. ನಮ್ಮ ಹೆಸರು ಮಾರುತಿ ಅಂತೇಳಿ. ನಾವೆಲ್ಲ ಬಳ್ಳಾರಿ ಲೋಕಲ್ ಅವರೇ. ನಾವು ಸುಮಾರು 34 ವರ್ಷದಿಂದ ಅಮ್ಮನ ದೇವಸ್ಥಾನ ಬರ್ತಾಯಿದ್ವಿ. ದುರ್ಗಮ್ಮ ಸಿಡಿ ನಾವು ಸಣ್ಣ ಹುಡುಗಿಂದ ನೋಡ್ತಾಯಿದ್ವಿ. ಇವತ್ತು ನೋಡ್ತಾ ಹಂಗೆ ನಡೀತಾ ಇದೆ. ವರ್ಷ ಅಭಿವೃದ್ಧಿ ಆಗ್ತಾಯಿದೆ ಅಮ್ಮನ ಗುಡಿ. ವರ್ಷ ಅಮ್ಮಂದು ಮೊದಲು ಅಮ್ಮನ ಬರೀ ಬೆಳ್ಳಿ ಅಲಂಕಾರ ಇರ್ತಾಯಿತ್ತು. ಈ ವರ್ಷ ಸ್ವರ್ಣ ಅಲಂಕಾರ ಇದೆ. ಸ್ವರ್ಣ ಅಲಂಕಾರ ಮಾಡಿ ಸುಮಾರು ಒಂದು 6-7 ವರ್ಷದಿಂದ ಆಯಿತು. ಹಿಂಗೆ ಅಮ್ಮನವ್ರ ಗುಡಿ ಸದಾಕಾಲ ಎಲ್ಲರನ್ನ ಭಕ್ತರನ್ನೆಲ್ಲ ಕಾಪಾಡಬೇಕಂತ ವಿನಂತಿ. ಥ್ಯಾಂಕ್ ಯು.
వాళ్ళు క్వశ్చన్ అడుగుతాను ఆన్సర్ చెప్పండి. క్వశ్చన్ అడిగేది ఏం లేదు సార్, మీ ఇంట్రడక్షన్ ఇవ్వాలా, దేని గురించి చేస్తున్నారు సార్? ನಿಮ್ಮ ಹೆಸರು ರವಿ ಅಂತ ಮೇಡಮ್. ಹಾಂ ಮೇಡಮ್. ಎಷ್ಟು ವರ್ಷದಿಂದ ಇದು ನಡೆಸ್ತಾ ಇದ್ದೀರಾ? ಇದೊಂದು ಫಸ್ಟು ಇದು ಸ್ಟಾರ್ಟ್ ಮಾಡಿದ್ದು ವಾಟರ್ ಮೇಡಮ್. ವಾಟ್ರಿಂದ ಇದು ಪ್ರಸಾದವರೆಗೆ ಬಂದಿದೆ. 20 ಇಯರ್ಸಿಂದ ವಾಟರ್ದು 20 years ಇಂದ ಇಲ್ಲೇ ಇಲ್ಲೇ ಮಾಡ್ತಿದ್ವಿ, ಇದೇ ಪ್ಲೇಸ್. ಏನಾದರೂ ಹರಕೆ ಹೊತ್ಕೊಂಡು ಮಾಡ್ತೀವಿ? ನೋ ಇಲ್ಲ ಮೇಡಮ್, ಅರ್ಕೆ ಏನಿಲ್ಲ. ಒಂದು ಸ್ವಯಂ ಸೇವೆಯ ಮುಖಾಂತರ ನಾವು ಇದು ಒಂಥರ ಒಂದು ಚಿಕ್ಕ ಗಡಿಗೆಯಿಂದ ದೊಡ್ಡ ಡ್ರಮ್ವರೆಗೆ ಬಂದೀವಿ ಮೇಡಮ್. ಹಾಂ ಮೇಡಮ್. ಅಮ್ಮನವರಿಂದ ಏನಾದರೂ ನಿಮಗೆ ಒಳ್ಳೆದಾಗಿದೆಯಾ ಇದೆಲ್ಲ? ಇಲ್ಲ ಮೇಡಮ್, ನಮಗೆಲ್ಲ ಒಳ್ಳೆಯದೇನೇ ಆಗಿದೆ, ಚೆನ್ನಾಗಿದ್ದೀವಿ ಮೇಡಮ್. ಅದೇ ಮೇಡಮ್, ನಮ್ಮ ಫ್ರೆಂಡ್ ಹೇಳಿದ್ರಲ್ಲ ಅದೇ ಥರ ನಮ್ಮದು ಜನಸೇವೆಗಾಗಿ ಮಾಡ್ತಾ ಇದ್ದೀವಲ್ಲ. ಹಾಂ. ನೀವೇನಾದರೂ ಇದೇ ಥರ ಆದರೆ ಈ ಥರ ಮಾಡ್ತೀವಿ ಅಂತ ದೇವ್ರಿಗೆ ಏನಾದರೂ ಹರಕೆಗಳು? ಇಲ್ಲ ಅಂದ್ಕೊಂಡಿರಲಿಲ್ಲ ಮೇಡಮ್, ಸುಮ್ಮನೆ ಮಾಡ್ಬೇಕಂತ ದೇವ್ರ ಸಲುವಾಗಿ ಮಾಡ್ತಾ ಇದ್ದೀವಿ. ಹೌದು ಮೇಡಮ್. ಎಷ್ಟು ವರ್ಷ ಆಯ್ತು ಇದು ಮಾಡಿ? 20 years ಆಯ್ತು ಮೇಡಮ್. ಹೌದು. ರುದ್ರೇಶ್ ಅಂತೇಳಿ. ಹೌದು, ನಾವು ಇದೇ ಫಸ್ಟ್ ಇಯರ್ ಇನ್ನೂ ಸ್ಟಾರ್ಟ್ ಮಾಡಿರೋದು. ಜನಸೇವೆ ಮಾಡೋದಕ್ಕೆ ತಂಪಾದ ಪಾನೀಯನ್ನು ಕೊಡ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳಿಗೆ. ದುರ್ಗಮ್ಮ ಸಿಡಿ ಇರೋದ್ರ ಕಾರಣದಿಂದಾಗಿ SM ಮೊಬೈಲ್ಸ್ ಎಲ್ಲ ಮೊಬೈಲ್ ಶಾಪ್ಗಳಿಂದ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಸಿ ಕೊಡ್ತಾ ಇರೋದು. ಇಲ್ಲ ಆ ಥರ ಅಂತೇನೇ ಇಲ್ಲ, ಇದೇ ಫಸ್ಟ್ ಆ ಥರ ಒಂದು ಸೇವೆ, ಜನಕ್ಕೆ ಸೇವೆ ಅಂತೇಳಿ. ಯಾಕಂದರೆ ನಮ್ಮದೆಲ್ಲ ಬಿಸಿಲು ನಾಡು ಜಾಸ್ತಿ ಬಳ್ಳಾರಿಯಲ್ಲಿ, ಅದರಿಂದ ತಂಪಾದ ಪಾನಿ ಕೊಡಬೇಕಂತೇಳಿ ನಮ್ಮ ಎಲ್ಲರ ಆಯ್ಕೆ ಅಷ್ಟೇ. ಥ್ಯಾಂಕ್ ಯು. ವಿಜಯ್ ಬಾಬು ಅಂತ ಹೇಳಿಬಿಟ್ಟು ಚೈತನ್ಯ ಟ್ರಾವೆಲ್ಸ್ ಇಲ್ಲಿ ನಾವು ದುರ್ಗಮ್ಮ ಸಿಡಿ ಪ್ರತಿ ಸುಮಾರು ವರ್ಷಗಳಿಂದ ನಾವು ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಒಂದು ದೇವಿಯ ಒಂದು ಅನುಗ್ರಹ ಪ್ಲಸ್ ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ನಡಿಬೇಕಂತ ಹೇಳ್ಬಿಟ್ಟು ಪ್ರತಿ ವರ್ಷ ನಾವು ಮಜ್ಜಿಗೆ ವಿತರಣೆ ಹಮ್ಮಿಕೊಂಡಿದ್ದೀವಿ ಇಲ್ಲಿ. ಅದು ಒಂದು ದೇವಿಯ ಅನುಗ್ರಹದಿಂದ ಅಂದ್ಕೊಂಡಿದ್ದೀವಿ. ಆವಾಗಿಂದ ಕಂಟಿನ್ಯೂ ಬರ್ತಾ ಇದೆ, ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಡ್ರೈವರ್ಗಳ ಸಹಕಾರ ಪ್ಲಸ್ ಚೈತನ್ಯ ಟ್ರಾವೆಲ್ಸ್ ರಾಮು ಅಂತಿದ್ದಾರೆ, ಅವರೊಂದು ಇದರಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ದೇವರ ಕೃಪೆಯಿಂದ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಇನ್ಕ್ರೀಸ್ ಆಗ್ತಾನೇ ಇದೆ. ಚೆನ್ನಾಗಿ ವರ್ಷ ಬೆಳೀತಾನೇ ಇದೆ. ಇನ್ನೂ ನಮಗೆ ದೇವರ ಕೃಪೆ ಆದರೆ ಇನ್ನೂ ಜಾಸ್ತಿನೇ ಮಾಡ್ತೀವಿ.